चित्रपटासारख्या पद्धतीने ऑइल टँकरचे स्वरूप देऊन बेकायदेशीर स्पिरिटची वाहतूक करणाऱ्या आरोपीला अटक करण्यात आल्याची माहिती अबकारी उपायुक्त डॉक्टर वाय मंजुनाथ यांनी दिली. शुक्रवारी बेळगावात पत्रकारांशी बोलताना त्यांनी सांगितले की खानापूर तालुक्यातील कणकुंबी जांभोटी परिसरात बेकायदेशीर स्पिरिट वाहतूक करणाऱ्या सिद्धराजू पुट्टराई याला अबकारी पोलिसांनी अटक केली. ದಿನಾಂಕ 19ನೇ ತಾರೀಕಿನಂದು ನಮ್ಮ ಖಾನಾಪುರ ವಲಯದ ಸಿಬ್ಬಂದಿ ಹಾಗೂ ಅಬಕಾರಿ ಉಪಾಯುಕ್ತರ ಕಚೇರಿ ಅಬಕಾರಿ ನಿರೀಕ್ಷಕರು ಸೇರಿಸ್ಕೊಂಡು ನಮ್ಮ ಕಣಕುಂಬಿಗೆ ಹೋಗುವ ಜಾಂಬೋಟಿಯಿಂದ ಕಣಕುಂಬಿಗೆ ಹೋಗುವಂತಹ ರಸ್ತೆಯಲ್ಲಿ ಒಂದು ಅಶೋಕ ಲೈಲ್ಯಾಂಡ್ ಟ್ಯಾಂಕರನ್ನು ನಿಲ್ಲಿಸಿ ತಪಾಸಣೆ ಮಾಡ್ತಾರೆ. ಅದನ್ನು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಮೇಲ್ಗಡೆ ರೈಸ್ ಬ್ರೌನ್ ಆಯಿಲ್ ಅಂತಂದು ಹೇಳ್ಬಿಟ್ಟು ಅವರು ದಾಖಲಾತಿಗಳನ್ನು ತೋರಿಸ್ತಾರೆ. ಆ ಥರ ನಮ್ಮ ಸಿಬ್ಬಂದಿಗೆ ಅದು ಒಂದು ಸಂಶಯ ಬರುತ್ತೆ, ಇದರಲ್ಲಿ ರೈಸ್ ಬ್ರೌನ್ ಆಯಿಲ್ ಇಲ್ಲ ಇದರಲ್ಲಿ. ಅದನ್ನು ಮುಟ್ಟು ನೋಡಿದಾಗ ಅದು ಯಾಕೋ ಸ್ವಲ್ಪ ಜಾಸ್ತಿ ತಂಪಿದೆ ಅಂತ ಹೇಳಿ ಅವ್ರಿಗೆ ಮಾಹಿತಿ ಬಂದಿರುತ್ತೆ. ಹಾಗಾಗಿ ಅದನ್ನು ಚೆಕ್ ಮಾಡಿ ನೋಡಿದಾಗ ಅದು ಪಾರ್ಟೇಷನ್ ಟ್ಯಾಂಕರ್. ಮೇಲ್ಗಡೆ ನೋಡಿದ ತಕ್ಷಣವೇ ಹೋಗಿ ಚೆಕ್ ಮಾಡಿದಾಗ ಆಯಿಲ್ ಕಾಣಿಸುತ್ತೆ, ರೈಸ್ ಬ್ರೌನ್ ಆಯಿಲ್. ಆದರೆ ಅದು ಪಾರ್ಟೇಷನ್ ಇತ್ತು. ಆ ಪಾರ್ಟೇಷನನ್ನು ತೆಗೆದು ಬಿಚ್ಚಿ ಆಮೇಲೆ ಒಳಗಡೆ ಚೆಕ್ ಮಾಡಿದಾಗ ENAನ ಅಕ್ರಮವಾಗಿ ಸಾಗಾಣಿಕೆ ಮಾಡ್ತಾಯಿದ್ರು ಅಂತ ಖಚಿತ ಆಗುತ್ತೆ. ಅಶೋಕ ಲೈಲ್ಯಾಂಡ್ 6 ಚಕ್ರದ ಲಾರಿ ಟ್ಯಾಂಕರನ್ನು ಸೀಸ್ ಮಾಡಿದ್ದೀವಿ. ಮತ್ತು ಅದೇ ದಿನ ಮೊಕದ್ದಮೆ ದಾಖಲಿಸಲಾಗಿದೆ. ವಾಹನ ಚಾಲಕ ಸಿದ್ದರಾಜು ಪುಟ್ಟಸ್ವಾಮಿ ಅನ್ನೋರನ್ನು ಬಂಧಿಸಿದ್ದೀವಿ. ಮತ್ತು ಈ ಜಪ್ತಿಪಡಿಸಿದಂತಹ ಮದ್ಯಸಾರದ ಮೌಲ್ಯ ಹಾಗೂ ವಾಹನದ ಮೌಲ್ಯ ಒಟ್ಟಾಗಿ 35 ಲಕ್ಷ ರೂಪಾಯಿ ಆಗ್ತಾಯಿದೆ. ಹಾಗಾಗಿ ಇತ್ತೀಚೆಗೆ ಸಿಕ್ಕಂಥ ಅತ್ಯಂತ ಒಳ್ಳೆಯ ಪ್ರಕರಣ ಇದು. ಈ ಪ್ರಕರಣವನ್ನು ದಾಖಲಿಸಿಬಿಟ್ಟು ತನಿಖೆಯನ್ನು ಮುಂದುವರಿಸಿದ್ದೀವಿ. ಅದೇ ಇದು ಇನ್ನೂ ತನಿಖೆಯಲ್ಲಿ ಗೊತ್ತಾಗಬೇಕು. ಈಗ ನಮಗೆ ಬೆಳಗಾಂ ಕಡೆಯಿಂದ ಇದು ಗೋವಾಗೆ ಹೋಗ್ತಾ ಇತ್ತು. ಆದರೆ ಎಲ್ಲಿಂದ ಬಂದಿತ್ತು ಅನ್ನೋದನ್ನು ಇನ್ನೂ ತನಿಖೆಯಲ್ಲಿ ಸ್ಪಷ್ಟವಾಗಿ ಸಾಬೀತಾಗಿಲ್ಲ. ಅವನು ಒಂದು ಸರಿ ಬೆಂಗಳೂರಿಂದ ಅಂತ ಇದ್ದಾನೆ, ಇನ್ನೊಂದು ಸರಿ ಬೇರೆ ಸಿಟಿಯಿಂದ ಹೇಳ್ತಾ ಇದ್ದಾನೆ. ಹಂಗಾಗಿಬಿಟ್ಟು ಇದು ಎಲ್ಲಿಂದ ಹೋಗಿದೆ ಎಲ್ಲಿಂದ ಬಂದಿದೆ ಅನ್ನೋದು ಇನ್ನೂ ಖಚಿತವಾಗಿ ಗೊತ್ತಿಲ್ಲ. ಇದು ತನಿಖೆಯಲ್ಲಿ ಗೊತ್ತಾಗುತ್ತೆ. ಇದು ಸ್ಪಿರಿಟ್ ಟ್ಯಾಂಕರ್ ಸಿಕ್ಕಿರೋದು ಬೆಳಗಾಮಲ್ಲಿ ಫಸ್ಟ್ ಟೈಮ್ ಇತ್ತೀಚಿನ ದಿನಗಳಲ್ಲಿ. ಯಾಕಂದರೆ ನಾವು ಇಲ್ಲಿವರೆಗೂ ಗೋವಾದಿಂದ ಬರ್ತಕ್ಕಂಥ ಮದ್ಯಗಳನ್ನು ಲಾರಿಗಳನ್ನು ಮಾತ್ರ ಸೀಸ್ ಮಾಡ್ತಾಯಿದ್ವಿ. ಬಟ್ ಆ ತನಿಖೆಯಲ್ಲಿ ನಮಗೆ ಒಂದು ಮಾಹಿತಿ ಗೊತ್ತಾಗಿತ್ತು. ಏನು ಅಂತ ಅಂದರೆ ಸ್ಪಿರಿಟ್ ಈ ಕಡೆಯಿಂದನೇ ಎಲ್ಲೋ ಹೋಗ್ತಾ ಇದೆ. ಯಾಕಂದರೆ ಅಲ್ಲಿ ಗೋವಾದಲ್ಲಿ ENA ತಯಾರು ಮಾಡುವಂಥ ಡಿಸ್ಟಿಲರಿಗಳು ಇರಲಿಲ್ಲ. ಹಂಗಾಗಿ ಇಲ್ಲೇ ಎಲ್ಲಿಂದನೋ ಹೋಗ್ತಾ ಇದೆ ಇದು. ನಮಗೆ ಗೋವಾಕ್ಕೆ ಬಾರ್ಡ್ರ್ ಬರೋದು ಕರ್ನಾಟಕ ಮತ್ತು ಮಹಾರಾಷ್ಟ್ರ. ಹಂಗಾಗಿ ನಾವು ಇಲ್ಲಿಂದ ಸಹ ನಮ್ಮ ಸಿಬ್ಬಂದಿ ಅದ್ರ ಮೇಲೆ ನಿಗಾ ಇಟ್ಟಿದ್ದರು. ಈ ಕಡೆಯಿಂದ ಹೋಗುವಂತಹ ವಾಹನಗಳ ಮೇಲೆ ನಿಗಾ ಇಟ್ಟಿದ್ದರು. ಅವರ ಒಂದು ಚಾಣಾಕ್ಷತನದಿಂದ ಇದನ್ನು ಪತ್ತೆ ಹಚ್ಚಿದ್ದಾರೆ. ಇಲ್ಲ, ಇದರಲ್ಲಿ ಡೇಂಜರ್ ಏನಿಲ್ಲ. ಇದು ಏನು ಮದ್ಯ ತಯಾರಿಕೆಗಾಗಿ ಬಳಸಿರುವಂತಹ ಇದು ENA. ಹಾಗಾಗಿ ಈ ಸ್ಪಿರಿಟಿಂದ ಮಾನವನಿಗೆ ಏನು ಇಲ್ಲ 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 ಇದು ಕಳ್ಬಟ್ಟಿ ಸರಾಯಿನೇ ಬೇರೆ ಮತ್ತು ಇದೇ ಬೇರೆ. ಕಳ್ಬಟ್ಟಿ ಸರಾಯಿ ಅಂತ ಅಂದರೆ ಅದು ಅವರೇ ತಯಾರು ಮಾಡೋದು ಗ್ರಾಮಗಳಲ್ಲಿ. ಬಟ್ ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಇದು ಡಿಸ್ಟಿಲರಿಯಲ್ಲಿ ತಯಾರಾಗಿರುವಂತಹ ಸ್ಪಿರಿಟ್. ಇದು 14,000 ಲೀಟ್ರು ಸ್ಪಿರಿಟನ್ನು ಸೀಸ್ ಮಾಡಿದ್ದೀವಿ. ಅತ್ಯಂತ ದೊಡ್ಡ ಪ್ರಮಾಣದ ಕೇಸ್ ಇದು. ಇತ್ತೀಚಿನ ದಿನಗಳಲ್ಲಿ ಇಂಥ ದೊಡ್ಡ ಪ್ರಮಾಣದ ಕೇಸು ನಮಗೆ ದೊರೆತಿರಲಿಲ್ಲ. ಇದು ಒಂದು ಅತ್ಯುತ್ತಮವಾದ ಪ್ರಕರಣ. ಹಂಗಾಗಿಬಿಟ್ಟು ನಮ್ಮ ಸಿಬ್ಬಂದಿಗಳನ್ನು ಅಭಿನಂದಿಸಿಬಿಟ್ಟು ಅವರಿಗೆ ಪ್ರಶಂಸನೀಯ ಪತ್ರವನ್ನು ಸಹ ನೀಡ್ತೀನಿ ಅಂತ ಹೇಳ್ತೀನಿ ಅವರಿಗೆ. ಯಾವ ರೀತಿ ಮಾಡಿರಿ ಸರ್ ಪಾರ್ಟೇಷನ್? ಇತ್ತೀಚೆಗೆ ಪುಷ್ಪ ಪಿಕ್ಚರ್ದಲ್ಲಿ ಅದೇ ಥರ ಇತ್ತು. ಹೌದೌದು, ಇದು ಅದಕ್ಕಿಂತ ಹೆಚ್ಚಾಗಿದೆ. ಇದು ಯಾವ ಥರ ಪಾರ್ಟೇಷನ್ ಇದೆ ಅಂದರೆ ದೊಡ್ಡ ಟ್ಯಾಂಕರ್ ಇದೆ. ದೊಡ್ಡ ಟ್ಯಾಂಕರ್ ಒಳಗಡೆ ಒಂದು ಸ್ಮಾಲ್ ಪಾರ್ಟೇಷನ್ ಮಾಡಿದ್ದಾರೆ. ಅದರಲ್ಲಿ ಹೋದರೆ ನಾವು ಏನಾದರೂ ಬಿಚ್ಚಿ ನೋಡಿದ ತಕ್ಷಣ ನಾವು ಮೇಲ್ಗಡೆ ಟ್ಯಾಂಕರ್ ಮೇಲೆ ನಿಂತ್ಕೊಂಡು ನೋಡಿದರೆ ಅದರಲ್ಲಿ ಆಯಿಲ್ ಕಾಣಿಸುತ್ತೆ. ನಮಗೆ ನ್ಯಾಚುರಲಿ ಆಯಿಲ್ ಇದೆ ಬಿಟ್ಬಿಡಿ ಅಂತಲೇ ಹೇಳ್ತೀವಿ ಎಲ್ಲರಿಗೂ ನೋಡಿದ ತಕ್ಷಣ. ನಮ್ಮರಿಗೂ ಸಹ ಕನ್ಫ್ಯೂಷನ್ ಇತ್ತು, ಇವ್ರು ಆಯಿಲ್ ಟ್ಯಾಂಕರ್ನ ಹಿಡ್ಕೊಂಬಿಟ್ಟು ತೊಂದರೆ ಕೊಡ್ತಾ ಇದ್ದಾರೆ ಏನೋ ಅನ್ನೋ ಥರದಲ್ಲಿ. ಆಮೇಲೆ ನೋಡಿದ್ವಿ, ನಮ್ಮಲ್ಲಿ ಸ್ಟಾಫ್ ಹೇಳಿದರು ಕೆಲವರು, ಇಲ್ಲ ಸರ್ ಇದ್ರ ಮೇಲೆ ಇನ್ನೂ ಡೌಟ್ ಇದೆ ಅಂತ. ಹಂಗಾಗಿ ಇಮಿಡಿಯೇಟಾಗಿ ಮತ್ತೆ ಎಲ್ಲ ಸಿಬ್ಬಂದಿ ಸೇರ್ಕೊಂಡು ಪ್ರಾಪರಾಗಿ ಚೆಕ್ ಮಾಡಿದಾಗ ಅದು ಸ್ಪಿರಿಟ್ ಇದೆ ಅನ್ನೋದು ಕಂಡು ಬಂದಿದೆ. ಹೌದೌದು, ನಿಜ, ಖಂಡಿತ ಇದು. ಇದನ್ನೇನು ಮಾಡಿದಾರೋ ಅಥವಾ ಮಾಡ್ತಾ ಇದ್ದಾರೋ ಅನ್ನೋಂಥ ಸಂಶಯ ಬರುತ್ತೆ ಇದು.
ಹಂಗಾಗಿ ಅದು ನಿಜ ಇದ್ದರೂ ಇರ್ಬೋದು. ಏನು ಅದನ್ನು ನೋಡಿ ಇವ್ರು ಮಾಡಿದಾರೋ ಅಥವಾ ಇದನ್ನು ನೋಡ್ಬಿಟ್ಟು ಅವ್ರು ಫಿಲಮ್ ಮಾಡಿದಾರೋ ಗೊತ್ತಿಲ್ಲ. ಇದು ಒಂಥರ ಸಿನಿಮೀಯ ರೀತಿಯಲ್ಲಿದೆ ಇದು ಪ್ರಕರಣ. ಅತ್ಯಂತ ಒಳ್ಳೆಯ ಪ್ರಕರಣ ಇದು. ಇದು ಏನಿಲ್ಲ, ನಮ್ಮಲ್ಲೇನು ಅಂತಂದರೆ ಯಾವಾಗಲೂ ಗೋವಾದಿಂದ ಏನು ನಾವು ಲಿಕ್ಕರ್ ಬರೋ ಅಂಥ ಲಾರಿಗಳನ್ನ ಸೀಸ್ ಮಾಡ್ತಾ ಇದ್ವಿ. ಅದರಲ್ಲಿ ಒಂದು ಡೌಟ್ ಬರ್ತಾಯಿತ್ತು ನಮಗೆ, ಇದಕ್ಕೆ ರಾ ಮೆಟೀರಿಯಲ್ ಎಲ್ಲಿಂದ ಬರುತ್ತೆ ಗೋವಾಗೆ ಅಂತ. ಅವಾಗಿಂದನೂ ಚೆಕ್ ಮಾಡ್ತಾನೆ ಇದ್ದರು, ರೋಡ್ ವಾಚ್ ಮಾಡ್ತಾನೆ ಇದ್ದರು, ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡ್ತಾಯಿದ್ರು. ಆಮೇಲೆ ಸಾಮಾನ್ಯವಾಗಿ ಈ ಥರ ದೊಡ್ಡ ಟ್ಯಾಂಕರ್ಸ್ಗಳು ಈ ರೋಡಲ್ಲಿ ಹೋಗಲ್ಲ, ಕಣ್ಕುಂಬಿ ರೋಡಲ್ಲಿ. ಕಾರಣ ಏನು ಅಂತಂದರೆ ಅಲ್ಲೊಂಥರ ಕಿಡಿದಾದ ರಸ್ತೆ ಇದೆ ಮುಂದೆ. ದೊಡ್ಡ ಟ್ಯಾಂಕರು ಹೆವಿ ಲೋಡ್ ಹೋಗೋದು ಕಷ್ಟ. ಹಂಗಾಗಿ ಇದು ದೊಡ್ಡ ಲೋಡರ್ಗಳು ಯಾವೂ ಹೋಗಲ್ಲ नम्मल्ली ಹೆವಿ ಕೆಪಾಸಿಟಿವ್. ಇದು 14,000 ಕಡಿಮೆ ಸ್ಟ್ರೆಂತ್ ಕೆಪಾಸಿಟಿ ಇರೋದ್ರಿಂದ ಹೋಗಿದೆ ಇಲ್ಲ ಅಷ್ಟೇ. या कारवाई दरम्यान सुमारे 14 लाख रुपये किमतीचे स्पिरिट, 1500 रुपयांचा मोबाईल आणि 21 लाख रुपये किमतीचे वाहन असा एकूण 35,01,500 रुपयांचा मुद्देमाल जप्त करण्यात आला असल्याचे त्यांनी सांगितले. विनोद कोलकार, KMM मराठी, बेळगाव. क्षण आले क्षण प्रेमळ है रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.